ಸೊ ಗೈಸ್, ಎಲ್ಲ ಹೆಂಡ್ತಿದಿರ್ಗೂ ಒಂದು ಆಸೆ ಇರುತ್ತೆ. ಏನು ಆಸೆ ಅಂತ ಅಂದರೆ, ನಾವು ಮಾಡೋ ಅಡುಗೆನ ನಾವೇ ತಿಂದು ಟೇಸ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಿಂತ ಈ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಬಿಟ್ಟು ಬನ್ನಿ. ಅದ್ಭುತ, ತುಂಬ ಚೆನ್ನಾಗಿದೆ ಗೀ ರೈಸ್. ನನ್ನ ವೈಫು ನನಗೆ ಅಂತೇಳಿ ಸ್ಪೆಷಲ್ ಅಂತೇಳಿ ಮಾಡಿದರು. ಬರೋದು ಸ್ವಲ್ಪ ಲೇಟ್ ಆಯಿತು. ಇದು ಚಿಕನ್ ಪೆಪ್ಪರ್, ಅದು ಗೀ ರೈಸ್ ಮಡಿಕೇರಿ ಸ್ಟೈಲಲ್ಲಿ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ನಾನೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ರೆಸಿಪಿ ಕೇಳ್ಕೊಳ್ಳಿ ವೈಫ್ ಹತ್ರ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ನಾನು ಇಂಥ ಒಳ್ಳೆ ಊಟಕ್ಕೆ ದೇವ್ರ ಹತ್ರ ಏನು ಹೇಳ್ತೀನಿ ಅಂತ ಹೇಳಿದರೆ, ದಿನಾಗಲೂ ಏನೇನು ಹೇಳ್ತೀನಿ ಅಂತ ಹೇಳಿದರೆ, ದೇವರೇ ಇಂಥ ಒಂದು ದಿನದ ಇದೊಂದು ಊಟಕ್ಕೆ ತುಂಬ ಥ್ಯಾಂಕ್ ಯು. ಎಲ್ಲರಿಗೂ ಈ ಲಕ್ ಇರೋದಿಲ್ಲ. ಲಕ್ ಇಲ್ಲದವ್ರಿಗೆ 3 ಹೊತ್ತು ಊಟ ದೇವರು ಕೊಟ್ಟು ಕಾಪಾಡಲಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ನನಗೆ ಈ ದಿನ ಈ ರಾತ್ರಿ ಇದೊಂದು ಒಳ್ಳೆ ಫುಡ್ ಸಿಕ್ತು ನನಗೆ. ನನ್ನ ಮನೇಲಿ ಡೈಲಿ ಸಿಗುತ್ತೆ, ಇಲ್ಲ ಅಂತಿಲ್ಲ, ಬಟ್ ತುಂಬ ಆಸೆಲೆ ಮಾಡಿಟ್ಟಿದ್ರು. ತುಂಬ ಖುಷಿಯಾಯಿತು. ಚೆನ್ನಾಗಿದೆ, ಸೂಪರಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ದಿಸ್ ಡೇ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಫುಡ್. ಥ್ಯಾಂಕ್ ಯು ಗಾಡ್. ಸೊ ನಾನು ಹಸ್ಬೆಂಡ್ಗೋಸ್ಕರ ಕಾಯ್ತಾ ಇದ್ದೆ. ಅವ್ರಿಗೆ ಸ್ವಲ್ಪ ಮ್ಯಾನೇಜರ್ ಇರೋದ್ರಿಂದ ಮೀಟಿಂಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದು 10 ಕಾಲು 11 ಗಂಟೆ ಆಗಿತ್ತು ಈ ಥರ. ಸೊ ನನಗೆ ಹೇಳಿದರು ಊಟ ಮಾಡಿ ನೀನು ಮಲ್ಕೋ ಅಂತ. ಬೇಜಾರಾಗಿತ್ತು, ಒಟ್ಟಿಗೆ ಊಟ ಮಾಡ್ಬೋದಿತ್ತಲ್ಲ ಅಂತ. ಸೊ ಅಷ್ಟರಲ್ಲಿ ಅವ್ರು ನೈಟ್ ಬಂದು ಈ ಒಂದು ವಿಡಿಯೋನ ಮಾಡಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಖುಷಿಯಾಗುತ್ತೆ ಅಲ್ಲ, ನಾವು ಮಾಡೋ ಅಡುಗೆನ ನಮ್ಮ ಗಂಡ ತಿಂದು ಹೇಗಿದೆ ಅಂತ ಹೇಳೋದು ಒಂದು ಖುಷಿ ಇದೆಯಲ್ಲ, ಅದು ಮಾತ್ರ ಸಿಕ್ಕಾಬಟ್ಟೆ ಒಂದು ಲೈಫಲ್ಲಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಅಷ್ಟು ಖುಷಿ ಆಗುತ್ತೆ. ನಾವು ಇಡೀ ಪ್ರಪಂಚನೇ ಗೆದ್ದಿದ್ದೀವಿ ಏನೋ ಅನ್ನೋಷ್ಟು ಖುಷಿ ಆಗುತ್ತೆ. ಅದೇ ಥರನೇ ಅಷ್ಟೇ, ಸ್ಟಾರ್ಟಿಂಗ್ ನಾವೇನೋ ಒಂದು ಅಡುಗೆ ಟ್ರೈ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ ಕೊಡ್ತೀವಲ್ಲ, ಆಗಲೂ ಕೂಡ ಅವ್ರು ಕಾಂಪ್ಲಿಮೆಂಟ್ರಿ ಕೊಡ್ತಾರಲ್ಲ, ಆ ಕಾಂಪ್ಲಿಮೆಂಟನ್ನು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಈ ವಿಡಿಯೋ ಮಾಡಿದ್ದು. ಟ್ಯಾಗ್ ಯುವರ್ ಹಸ್ಬೆಂಡ್.